ಇವತ್ತು 2ನೇ ದಿನ ಅಂದರೆ ಧ್ವಜಾರೋಹಣ. ಇವತ್ತಿನ ವಿಶೇಷತೆ ಮತ್ತೆ ಧ್ವಜಾರೋಹಣ ಯಾಕೆ ಮಾಡ್ತೀವಿ, ಧ್ವಜಾರೋಹಣನೇ ಮೊದಲು ಏನಕ್ಕೆ ಮಾಡ್ತೀವಿ, ಅದರ ವಿಶೇಷತೆ ಬಗ್ಗೆ. ರಥೋತ್ಸವದಲ್ಲಿ ಆ ಗ್ರಾಮದಲ್ಲಿ ವಿಶೇಷವಾಗಿ ಒಂದು ದೇವತಾ ಕಾರ್ಯ ನಡೀತಾ ಇದೆ ಅನ್ನೋ ಸಲುವಾಗಿ ಧ್ವಜಾರೋಹಣ ಮಾಡ್ತಕ್ಕಂಥ. ಧ್ವಜಾರೋಹಣ ಅಂದರೆ ಇಲ್ಲಿರ್ತಕ್ಕಂಥ ಎಲ್ಲರಿಗೂ ಈ ಕಾರ್ಯಕ್ರಮ ನಡೀತಾ ಇದೆ, ಶುಭ್ರ ನಡೀತಾ ಇದೆ. ಧ್ವಜವನ್ನು ವಿಜಯೋತ್ಸವವಾಗಿ ಆಚರಣೆ ಮಾಡಬೇಕು, ರಥೋತ್ಸವವನ್ನು ಅಂತೇಳಿ ಧ್ವಜಾರೋಹಣವನ್ನು ಮಾಡ್ತೀವಿ. ಆ ಧ್ವಜಾರೋಹಣದಲ್ಲಿ ನಂದಿ, ಗಂಟೆ, ಶಿವನಿಗೆ ಸಂಬಂಧಪಟ್ಟಿದ್ದೆಲ್ಲವೂ ಸಹ ಆ ಚಿತ್ರದಲ್ಲಿರುತ್ತೆ. ಧ್ವಜಾರೋಹಣ ಅಂತ ಹೇಳಿ ಧ್ವಜವನ್ನು ಧ್ವಜಪಟದಲ್ಲಿ ಏರಿಸ್ತಕ್ಕಂಥ, ಪೂಜೆ ಮಾಡಿ ಆ ಧ್ವಜಸ್ತಂಭಕ್ಕೆ ಪೂಜೆ ಮಾಡಿ ಧ್ವಜವನ್ನು ಆರೋಹಣ ಮಾಡ್ತಕ್ಕಂಥದ್ದು. ಆರೋಹಣ ಮಾಡೋದಂದ್ರೆ ಇಲ್ಲಿ ಒಂದು ಶುಭ ಕಾರ್ಯ ನಡೀತಾ ಇದೆ, ಹಾಗಾಗಿ ಊರಲ್ಲಿ ಎಲ್ರಿಗೂ ಒಳ್ಳೆಯದಾಗಲಿ, ಆ ಧ್ವಜಾರೋಹಣ ನೋಡಿ ಬಂದು ಭಾಗವಹಿಸಿ, ಆ ದೇವತಾ ಕಾರ್ಯಗಳಲ್ಲಿ ಭಾಗವಹಿಸಿ ಅನ್ನೋ ಪರವಾಗಿ ಧ್ವಜಾರೋಹಣ ಮಾಡ್ತಾರೆ. ಸೊ ಮತ್ತೆ ನಾವು ಈಗ ನೋಡ್ತೀವಿ, ಈ ಬಲಿ ಅನ್ನೋ ಅಂತ ಏನಾಗ್ತೀವಿ ಅಷ್ಟದಿಕ್ಪಾಲಕರಿಗೆ, ಅದರ ವಿಶೇಷತೆ ಮತ್ತೆ ಅವರು ಯಾವ ತರ ಗ್ರಾಮವನ್ನು ಕಾಯ್ತಾರೆ. ಇಲ್ಲಿ ಗ್ರಾಮದಲ್ಲಿ ವಾಸ್ತು ಪರಿಮಿತಿ ಅನ್ನೋದು ಒಂದು ಇರುತ್ತೆ. ಆ ರಥವ ಹೋಗುವ ಜಾಗದಲ್ಲಿ ಅದಕ್ಕೆ ವಾಸ್ತು ಪರಿಮಿತಿ, ಆ ದೇವಾಲಯದ ವಾಸ್ತು ಪರಿಮಿತಿ ಇದೆ. ಆ ವಾಸ್ತು ದೇವತೆಯಲ್ಲಿ ಒಂದೊಂದು ದಿಕ್ಕಲ್ಲಿ ಒಂದೊಂದು ಮೂಲೆಯಲ್ಲಿ ಒಂದೊಂದು ದೇವತೆಗಳು ಇರ್ತಾರೆ. ಅಧಿದೇವತೆಗಳು ಸಹ, ಭಕ್ತಾದಿ ದೇವತೆಗಳು ಎಲ್ಲರೂ ಸಹ ಜೋಡಿ ಜೋಡಿಯಾಗಿ ಇರ್ತಾರೆ. ಅವರಿಗೆ ನಾವು ರಥವನ್ನು ಬರುವಾಗ ಆ ಜಾಗದಲ್ಲಿ ಯಾವುದೇ ಥರ ಯಾರಿಗೂ ಏನು ತೊಂದರೆ ಆಗದೆ ಇರಲಿ ಅಂತೇಳಿ ನೀವು ರಕ್ಷಣೆ ಮಾಡಬೇಕು. ನಾವು ರಥವನ್ನು ಬರ್ತಾ ಇರುವಾಗ ರಕ್ಷಣೆ ಹೇಗೆ ಒಬ್ಬ ಅಧಿಕಾರಿ ಬರಬೇಕಾದ್ರೆ ಅಲ್ಲಿ ನಿಂತ್ಕೊಂಡು ಸಪೋರ್ಟ್ ಮಾಡಿ ಯಾರನ್ನೂ ಬಿಡದೇ ಇದ್ದಂಗೆ ಕಾವಲು ಇರ್ತಾರೆ, ಆ ಥರ ಕಾವಲುವನ್ನು ಮಾಡೋದಕ್ಕೋಸ್ಕರವಾಗಿ ಅವ್ರಿಗೆ ಆಹಾರ ಕೊಟ್ಟು ಬೆಳಗ್ಗೆ ಮಧ್ಯಾಹ್ನ 3 ಸಲ ಆಹಾರ ಕೊಟ್ಟು ಅವ್ರನ್ನ ನಿಂತ್ಕೊಂಡು ರಕ್ಷಣೆ ಮಾಡಿ, ಕಾವಲುಗಾರ ಸಲ ರಥ ಬರ್ತಾ ಇದೆ ಅಂತೇಳಿ ಅದಕ್ಕೆ ವಾಸ್ತು ಪರಿಮಿತಿಯನ್ನು ವಾಸ್ತು ಬಲಿ ಆಗ್ತಕ್ಕಂಥದ್ದು. ಓಕೆ, ನಮ್ಮ ಈ ಧ್ವಜದ ಬಗ್ಗೆ ವಿಶೇಷತೆ ಏನೇನಿದೆ? ಧ್ವಜದ ಬಗ್ಗೆ ಅಂತಂದ್ರೆ, ಧ್ವಜದಲ್ಲಿ ಏನಪ್ಪಾ ಅಂದ್ರೆ ಬಿಳಿ ವಸ್ತ್ರದಲ್ಲಿ ಒಂದು ತ್ರಿಶೂಲವನ್ನ, ನಂದಿ ಮತ್ತು ತ್ರಿಶೂಲವನ್ನ ಬರೆದಿರ್ತಾರೆ. ಜೊತೆಗೆ ದೇವಾಲಯಕ್ಕೆ ಸಂಬಂಧಪಟ್ಟದ ಗಂಟೆ, ರಥೋತ್ಸವಕ್ಕೆ ಏನೇನು ಅವಶ್ಯಕತೆ ಬೇಕು, ಗಂಟೆ, ಏಕಾರ್ತಿ, ದೀಪದಾರ್ತಿ, ಇದೆಲ್ಲವೂ ಸಹ ಧ್ವಜದ ಸಂಕೇತ, ಆ ಶಿವನ ಸಂಕೇತ. ಆ ಶಿವನ ಸಂಕೇತ ಆಗಿರ್ತಕ್ಕಂಥ ಇದು ನಂದಿ ಮೇನ್ ಆಗಿರ್ತಕ್ಕಂಥದ್ದು, ಶಿವನ ವಾಹನ ಆಗಿರ್ತಕ್ಕಂಥ ಋಷಭ. ಆ ಋಷಭ ಆಗಿರ್ತಕ್ಕಂಥದ್ದು ಅಲ್ಲಿ ಮೇಲೆ ಧ್ವಜವನ್ನ ರಕ್ಷಣೆ ಮಾಡ್ತಕ್ಕಂಥದ್ದು ಧ್ವಜ. ಅದಕ್ಕೆ ಧ್ವಜಾರೋಹಣ ಅಂತ ಹೇಳಿ ಮಾಡ್ತಾರೆ.